ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಆರ್ ಜೆ ಬೈಕರ್ ಕನ್ನಡಿಗ. ಒಂದು ಹೊಸ ವಿಡಿಯೋಗೆ ಸುಸ್ವಾಗತ ಎಲ್ರಿಗೂ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 4-5 ತಿಂಗಳು ಮೇಲಾಯಿತು. ಗಣೇಶನ ಹಬ್ಬನೇ ಲಾಸ್ಟು ಅನಿಸುತ್ತೆ ನಾನು ವಿಡಿಯೋ ಮಾಡಿದ್ದು. ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಬ್ಯುಸಿ ಇದೆ. ಈಗ ಯಾವ ಕಡೆ ಪಯಣ ಅಂದರೆ ನಮ್ಮ ಊರ ಕಡೆ ಪಯಣ. ನಮ್ಮ ಊರಿಗೆ ಹೋಗ್ತಾಯಿದ್ದೀನಿ ಇವತ್ತಿಂದ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ ಜಾತ್ರೆ ನಮ್ಮೂರಲ್ಲಿ. ಇವತ್ತು ಒಂದು ಪೂಜೆ ಏನೋ ಇದೆ, ನಾಳೆ ಬ್ರಹ್ಮರಥ ಇದೆ. ಆಲ್ಮೋಸ್ಟ್ ಈಗ ನಾನು ತುಮಕೂರು ಹತ್ರ ಬಂದಿದ್ದೀನಿ. ಬೆಂಗಳೂರಿಂದ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ, ತುಂಬ ಹೆವಿ ಬಿಸಿಲು ಮತ್ತು ಸ್ವಲ್ಪ ತಲೆನೋವು ಬೇರೆ ಇತ್ತು, ಅದರಿಂದ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಬೆಂಗಳೂರಿಂದ ತುಮಕೂರು ಬಂದಮೇಲೆ ತುಮಕೂರಿಂದ ಮಾಡ್ತಾಯಿದ್ದೀನಿ ಗುರು. ಅದೇ ಇವರು ಕಪ್ಪೆ ಪಪ್ಪೆ ಎಲ್ಲ ತಿಂತಾರಲ್ಲ ಚೋಳು ಚೀನಾ ಆ ಕಡೆ ಎಲ್ಲ ನಾವು ಮಾಡೋದು ಅಂದ್ರೆ ಪರಂಗಿನ ಗಿಡ, ನುಗ್ಗೆಕಾಯಿ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ, ಸೋಫಾ, ಮಂಚ. ನುಗ್ಗೆ ಗಿಡ ಪರಂಗಿನ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಎಲ್ಲ ಮಾಡ್ತೀರಾ? ಹೋಣ. ಓಹೋ, ನನ್ ಡೈರೆಕ್ಟ್ ಉಚ್ಚಾಸ್ಪತ್ರೆ ಕಳ್ಸಂಗ್ ಕಾಣ್ತಾನೆ ನೀವು. ಯಾರು ನೀವು ಅಲ್ಲಿಂದ ತಪ್ಸ್ಕೊಂಬಂದಿರಂಗ್ ಕಾಣ್ತ. ಯಾವನ ಜಾಮ ತುಮಕೂರಿಗೆ ಬಂದಮೇಲೆ ತುಮಕೂರಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನು ಹೆವಿ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಹೆವಿ ಬಿಸಿಲಲ್ಲಿ ಟ್ರಾಫಿಕಲ್ಲಂತೂ ನಾವು ನಿಂತ್ಕೊಂಡ್ಬಿಟ್ಟು ಬೆಂದು ಹೋಗ್ತಾಯಿದ್ದೀವಿ. ಅದರಲ್ಲಿ ಟ್ರಾಫಿಕ್ ನೋಡಿ, ಸಿಗ್ನಲ್ ಬಿಟ್ಟರು ಹೋಗೋ ಕಷ್ಟ ಇವರಿಗೆ. ಕಾರಲ್ಲಿ ಕುತ್ಕೊಂಡ್ಬಿಡ್ತಾರೆ ಎ ಸಿ ಹಾಕ್ಕೊಂಡು. ಇನ್ನೇನು ಅವ್ರಿಗೆ, ನಾವು ಬೈಕಲ್ಲಿ ಹೋಗೋರೆ ಬೆಂದು ಹೋಗ್ತಾಯಿದ್ದೀವಿ ಫುಲ್ಲು ಸಿಕ್ಕಾಪಟ್ಟೆ. ಮತ್ತು ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಹೊರಟಿದ್ರೆ ಆಗಿರೋದು ಗುರು. ಒಂದು 5 ಗಂಟೆ ಬೆಳಗಿನ ಜಾವ, ಒಳ್ಳೆ ತಣ್ಣಗಿರೋದು ವೆದರು. ನೈಟ್ ಶಿಫ್ಟ್ ಬೇರೆ ಮಾಡ್ಕೊಂಡ್ಬಿಟ್ಟು ಮನೆಗೆ ಬಂದಿದ್ದೆ 6 ಗಂಟೆ. ಬಂದು ಮಲಗಿದ್ದು ಚೆನ್ನಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೊರಡೋಣ ಅಂದ್ಬಿಟ್ಟು 12:15 ಹೊರಟೆ ಗುರು ಬೆಂಗಳೂರಿಂದ. ಇನ್ನು ಊರು ಹತ್ತತ್ರ ಹೋಗೋದು ಆಗುತ್ತೆ ಟೈಮು 4 ಗಂಟೆ 5 ಗಂಟೆ ಹತ್ತತ್ರ ಆಗುತ್ತೆ. ನಾನು ಜಾಸ್ತಿ ಫಾಸ್ಟಾಗೂ ಹೋಗ್ತಾಯಿಲ್ಲ, ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಹೆವಿ ಬಿಸಿಲು ಅಂದರೆ ಬಿಸಿಲು. ಮತ್ತು ಊರಲ್ಲಿ ಇವತ್ತು ರಾತ್ರಿಗೆ ಕಲ್ಯಾಣೋತ್ಸವ ಇದೆ. ಅದೊಂಥರ ಸಖತ್ತಾಗಿರುತ್ತೆ ನೋಡೋಕ್ಕೆ. ಅದನ್ನು ವಿಡಿಯೋ ಸಂಜೆ ಮೇಲೆ ಸಿಗುತ್ತೆ. ರೋಡ್ ಸೆಂಟ್ರಲ್ಲಿ ಈ ಥರ ಮರಗಳು ಇದ್ಬಿಟ್ಟಿದ್ರೆ ತಣ್ಣಗಿರೋದು ರೋಡು. ಎಲ್ಲ ಹೈವೇ ಮಾಡೋಕ್ಕೆ ಕಡ್ದಾಕಿ ರೋಡ್ಗಳನ್ನ ಹಾಳು ಮಾಡಿಬಿಟ್ಟು, ಈಗ ರೋಡ್ಗಳು ಹಾಳು ಮಾಡಲಿಲ್ಲ, ರೋಡ್ಗಳು ಚೆನ್ನಾಗಿದ್ದಾವೆ. ರೋಡ್ ಮಧ್ಯದಲ್ಲಿ ಮರಗಳು ಇದ್ದಿದ್ದು ಈ ಥರ ತಣ್ಣಗಿರೋದು. ಓಕೆ, ಈಗ ರೋಡಲ್ಲಿ ಹೋಗ್ತಾ ಸುಮ್ಮನೆ ಬಿಸಿಲು ನೋಡಿ ಎಷ್ಟು ಹೊಡಿತೈತೆ ಬಿಸಿಲು. ಸೆಂಟ್ರಲ್ಲಿ ಮರಗಳಿದ್ದಿದ್ರೆ ಚೆನ್ನಾಗಿರೋದು ನೆರಳು. ಬಿಸಿಲು ಹೊಡಿತಾನೆ ಇರಲಿಲ್ಲ, ಸ್ವಲ್ಪ ಲೈಟಾಗಿರೋದು. ಏನೂ ಮಾಡೋಕ್ಕಾಗಲ್ಲ. ರೋಡ್ ಮಾಡಬೇಕಂದ್ರೆ ಮರನೂ ಕಡಿತಾರೆ, ಬೇಕಾದ್ರೆ ಬೆಟ್ಟ ಗುಡ್ಡ ಅಂಥವನು ಕಡ್ದು ಬಿಸಾಕ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ಈ ನೈಸ್ ಎಕ್ಸ್ಪ್ರೆಸ್ ಹೈವೇಲೆಲ್ಲ ಮಾಡಿದಾರಲ್ಲ, ನೈಸ್ ರೋಡ್ಗೋಸ್ಕರ ಬೆಟ್ಟ ಗುಡ್ಡನೇ ಸೆಂಟ್ರು ಹೊಡೆದ್ಬಿಟ್ಟಿದ್ದಾರೆ. ಹಾಗೆ ಬೆಟ್ಟನೇ 2 ಭಾಗ ಮಾಡಿಬಿಟ್ಟಿದ್ದಾರೆ ಹೋಗೋ ಕಡೆ. ಆ ಥರ ರೋಡ್ ಹಾಕ್ಬೇಕಂದ್ರೆ ಎಲ್ಲ ಮಾಡಬೇಕು.
ಈ ಮಧ್ಯಾಹ್ನ ಟೈಮಲ್ಲಿ ಬಂದರೆ ಫುಲ್ಲು ರೋಡೆಲ್ಲ ಫ್ರೀ ಇರುತ್ತೆ ಗುರು. ಬೆಳಗ್ಗೆ ಹೊತ್ತು ಬಂದರೆ ಸ್ವಲ್ಪ ಟ್ರಾಫಿಕ್ ಜಾಮು. ಅದು ಬಿಟ್ಟರೆ ಈ ಮಧ್ಯಾಹ್ನ ಒಂದು 12 ಗಂಟೆ ಮೇಲೆ ಬಂದರೆ ಆರಾಮಾಗಿ ಪರವಾಗಿಲ್ಲ, ಎಲ್ಲ ರೋಡು ಖಾಲಿ ಬಿದ್ದಿರುತ್ತೆ. ನೆಲಮಂಗ್ಲದಿಂದನೂ ಅಷ್ಟೇ ಖಾಲಿನೇ ಇದೆ. ತುಮಕೂರು ರೋಡಿಂದ ನಮ್ಮೂರ ಕಡೆ ಹೋಗೋ ರೋಡು, ಈ ತಿಪ್ಟೂರು ಚಿಕ್ಕನಾಕ್ನಳ್ಳಿ ಹೋಗೋ ಕಡೆ ರೋಡು ಸ್ವಲ್ಪ ಹಿಂಗೆ ಯಾವಾಗಲೂ ಇಷ್ಟೇ ಫ್ರೀ ಆಗಿರುತ್ತೆ. ಅದೊಂದು ಖುಷಿ ಅಷ್ಟೇ, ಬೇರೆ ಏನಿಲ್ಲ. ಸ್ವಲ್ಪ ವೆಹಿಕಲ್ಸ್ ಕಮ್ಮಿ ಈ ಕಡೆ ನೋಡಿ. ರೋಡ್ ಮಾತ್ರ ಪೀಸ್ ಆಗಿದೆ, ಆರಾಮಾಗಿ ಹೋಗೋದು. ಮಾರ್ನಿಂಗ್ ಟೈಮಲ್ಲಿ ಬಂದರೆ ಇದ್ದಿದ್ದು ಪೀಸ್ ಆಗಿರುತ್ತೆ ಗುರು. ಈ ರೋಡು ಒಳ್ಳೆ ಮಸ್ತಾಗಿರುತ್ತೆ. ಫಾಗೆಲ್ಲ ಇರುತ್ತೆ 5 ಗಂಟೆ 6 ಗಂಟೆ ಆ ಥರ. ನಾನು ಒಂದ್ಸತಿ ಬಂದಾಗ ಫುಲ್ಲು ಫಾಗು, ಒಂಥರ ಈ ನೀರು ಮೇಲೆ ಫಾಗ್ ಇರುತ್ತಲ್ಲ ಆ ಥರ ಫುಲ್ಲು ಇತ್ತು ಆ ಥರ. ನಮ್ಮಪ್ಪ ಏನೋ ತುರೆಮಣೆ ನೋಡ್ಬೇಕಂತೆ, ಕಾಯಿ ತುರೆಮಣೆ ಏನೇನೋ ಐತೆ, ಬಾಣ್ಲಿ ಗಿಣ್ಲಿ ಎಲ್ಲ ಆಯ್ತಲ್ಲ ತುರೆಮಣೆ. ಎಲ್ಲಿ ಊರಿಗ ಕೇಳು ಎಷ್ಟು ಅಂತ. ಹೋಗಿ ಒಳಕ್ಕೆ, ಹೋಗ್ಬೋದು, ಹೋಗ್ಪಪ್ಪ. ಒಳ್ಕಲ್ಲು, ಇಡ್ಲಿದು, ಚಾಕು ಏನೇನೋ ಇದೆ. ಇದು ಮುಳುಬಾಗ್ಲು ದೋಸೆ ತವ ಏನೇನೋ ಇದೆ, ಕಲ್ಲು ಗಿಲ್ಲು ಎಲ್ಲ. ಮರಕ್ಕೇನೆ ರೇಟು 450 ರೂಪಾಯಿ. ಹೆವಿ ಕಾಸ್ಟ್ಲಿ ಇದೆ ಮರ ಅಲ್ವಾ? ಯಾವ್ಯಾವ ಮರನ? ಎಲ್ಲ ಒಂದೇ ಸೈಜೇ ಅದು. ತಾಂತೀಯಾ? ಹಾಂ, ದೊಡ್ಡದು ಈ ಕಬ್ಬಣ ಏನು ಹಂಗಾಗ್ಬಿಟ್ಟೈತೆ. ಕಬ್ಬಣ ಚೆನ್ನಾಗಿಲ್ಲ ಅದು. ಅದನ್ನು ಹೇಳ್ತಾರೆ 600 ರೂಪಾಯಿ. ಇದೇನು ರೇಟ್ ಆಗತ್ತಕ್ಕ ಆಂಟಿ? ಇದೆಷ್ಟು? ಹೇಳಿಲ್ಲ ನಾನು 600 ರೂಪಾಯಿ ಹೇಳ್ತಾ ಇರೋದನ್ನ ಅಂತ. ಎಲ್ಲ ಕಾಸ್ಟ್ಲಿ ಮರ. ಬಾಣ್ಲಿಗಳೆಲ್ಲ ಇದ್ದಾವೆ. ಏನು ಬಾಣ್ಲಿ ಇರೋದೇ ಹಂಗ ಏನು? ಬ್ಲ್ಯಾಕು ಬಾ ಓನ. ಇವೆಲ್ಲ ಕಾಸ್ಟ್ಲಿ ಇಲ್ಲಿ ಎಲ್ಲ ಮರ ಎಲ್ಲ ಕಾಸ್ಟ್ಲಿ ಆಗ್ಬಿಟ್ಟಿದೆ ಗುರು. ಮರದ ತುರಮಣೆಗೆ 350 450 600. ಅದಕ್ಕೆ ಬೇಡ ಅಂದ್ಬಿಟ್ಟು ಚಪಾತಿ ಮಾಡೋ ಹಂಚು ತವ ತೊಗೊಂಡ್ವಿ ಕಬ್ಬಣದ್ದು. ಅದರಲ್ಲಿ ದೋಸೆ ಗೀಸೆ ಎಲ್ಲ ಹಾಕೋಕ್ಕಾಗಲ್ಲ, ಬರೀ ಚಪಾತಿ ಅಷ್ಟೇ. ಚಪಾತಿ ಮಾಡೋಕ್ಕೆ ಸರಿ. ಈ ರೋಡ್ ಅಂತೂ ನಾನು ಚಿಕ್ಕ ಹುಡುಗನ ಇದ್ದಂಗ್ಲಿಂದಾನು ಬಸ್ಸಲ್ಲಿ ಬರ್ತಾಯಿತ್ತು ಅಲ್ಲಿಂದಾನು. ಅದೆಷ್ಟು ಸತಿ ಕಿತ್ತು, ಎಷ್ಟು ಸತಿ ರೆಡಿ ಮಾಡ್ತಾರೋ ಗೊತ್ತೇ ಆಗಿಲ್ಲ ದೇವ್ರೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಅದೇನೋ ಅಂತಾರಲ್ಲ ಗೌರ್ಮೆಂಟ್ ಅವ್ರಿಗೆ, ಕಿತ್ತಿ ಹಾಕು ಅಷ್ಟೇ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಬರ್ತಾಯಿದ್ದೆ, ಆವಾಗ ಅಂದಾನು ಈ ರೋಡ್ನ ಕಿತ್ತೋದು ಹಾಕೋದು ಬರೀ ಇದೇ ಮಾಡಿಬಿಟ್ಟವ್ರೆ ಅಷ್ಟೇ. My father told me I was born to run. Long way from home, he never doubt peace, son. Don't call me back until your dreams come true. But I
always by your side. Now that I've been many places all these years, I used to cry overnight, but now I'm not gonna fear. I guess the stars that show me where I go, just like I knew you were. And life is nothing but a simple song. Don't worry, Daddy, I ain't coming home. And life is nothing but a simple song. Don't worry, Daddy, I ain't coming home. ಇವತ್ತು ನೈಟು ಲಕ್ಷ್ಮೀ ಕಲ್ಯಾಣ ಇದೆ. ಆಮೇಲೆ ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅದನ್ನು ನೋಡಬೇಕು. ಹೋಗೋಣ, ಚೆನ್ನಾಗಿರುತ್ತೆ ನೋಡೋಕ್ಕೆ. ನಿಮ್ಮ ಊರ ಸೈಡ್ಗಳಲ್ಲಿ ಯಾವ್ಯಾವ ಥರ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಅದು ನಾನು ನೋಡಿಲ್ಲ. ಮೋಸ್ಟ್ಲಿ ಇದೇ ಥರ ಮಾಡ್ಬೋದು. ನಮ್ಮೂರಲ್ಲೂ ಇದೇ ಥರನೇ, ಎಲ್ಲ ಊರು ಹಳ್ಳಿ ಕಡೆ ಎಲ್ಲ ಇದೇ ಥರ ಆಲ್ಮೋಸ್ಟ್ ಮಾಡ್ತಾರೆ ಹಬ್ಬಗಳನ್ನ. ನೋಡೋಣ. ಈಗ ರಾತ್ರಿ 9 ಗಂಟೆಗೇನೋ ಸ್ಟಾರ್ಟ್ ಆಗುತ್ತೆ. ಮತ್ತು ಆರ್ಕೆಸ್ಟ್ರಾ ಇದೆ. ಯಾವ ಬೆಂಗಳೂರು ಪಬ್ಬು ಕ್ಲಬ್ಗಳಲ್ಲೂ ಹಂಗೆ ಆಡೋಲ್ಲ ಆರ್ಕೆಸ್ಟ್ರಾ, ಆ ಥರ ಇದೆ ನಮ್ಮ ಹಳ್ಳೀಲಿ ಆರ್ಕೆಸ್ಟ್ರಾ. ಅದನ್ನು ವೀಡಿಯೋ ಹಾಕ್ತೀನಿ ನೋಡಿ. ಆರ್ಕೆಸ್ಟ್ರಾನ ಚೆನ್ನಾಗಿದೆ. ಸಿಗ್ತೀನಿ ಮತ್ತೆ ಸಂಜೆ ಸಿಗೋಣ. ಬಾಯ್ ಬಾಯ್.